ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ನಿಮಗೊಂದು ಉಪಯುಕ್ತವಾದಂಥ ಸಸ್ಯದ ಬಗ್ಗೆ ತಿಳಿಸ್ತೀನಿ. ಇದು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ ಮತ್ತು ಉಪಯೋಗಿಸ್ತಾ ಇರ್ತೀರ. ಇದು ಬಂದು ಗಣಿಕೆ ಸೊಪ್ಪಿನ ಗಿಡ ಅಂತ ಕರೀತಾರೆ. ಈ ಸೊಪ್ಪಿಂದ ಸಾಮಾನ್ಯವಾಗಿ ಸಾಂಬಾರು, ಹುಳಿ, ತಂಬುಳಿ, ಪಲ್ಯ ಹೀಗೆ ವಿವಿಧವಾದ ಪದಾರ್ಥಗಳನ್ನು ಮಾಡಿ ಜನ ಇದನ್ನು ಉಪಯೋಗಿಸ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡು ಬರ್ತದೆ. ನೋಡಿ, ಈ ಥರ ಇದರಲ್ಲಿ ಹಣ್ಣುಗಳಿರ್ತವೆ. ಈ ಹಣ್ಣುಗಳು ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿ ಇರುತ್ತದೆ. ಈ ಗಿಡ ತುಂಬ ಕಾಯಿಗಳು ಬಿಡುತ್ತದೆ. ಈ ಕಾಯಿಗಳು ತುಂಬ ಸಣ್ಣ ಸಣ್ಣ ಸೀಡ್ಸ್ ಇದೆ. ಈ ಸೀಡ್ಸು ಗಿಣಿ ಪಕ್ಷಿಗಳು, ಚಿಕ್ಕ ಚಿಕ್ಕ ಪಕ್ಷಿಗಳು ತಿಂದು ಎಲ್ಲ ಕಡೆ ಬೀಜ ಪ್ರಸರಣ ಮಾಡ್ತವೆ. ಆದ್ದರಿಂದ ಇದು ಎಲ್ಲ ಕಡೆ ಕಂಡು ಬರ್ತದೆ. ಇದನ್ನು ನಾವು ನಾಟಿ ಮಾಡಬೇಕು, ಬೆಳೆಸಬೇಕು ಅನ್ನೋ ಅವಶ್ಯಕತೆ ಇರುವುದಿಲ್ಲ. ಆರೋಗ್ಯದ ದೃಷ್ಟಿಕೋನದಿಂದ ನೋಡೋದಾದರೆ ಈ ಗಿಡದ ಆರೋಗ್ಯದ ಬೆನಿಫಿಟ್ಸು ತುಂಬಾ ಇದೆ. ಈ ಸೊಪ್ಪಿನಲ್ಲಿ ವಿಟಮಿನ್ ಬಿ, ಸಿ ಮುಂತಾದವುಗಳು ಇರುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿದೆ. ಹಾಗೆ ಮಿನರಲ್ಸ್ಗಳು ಹೇರಳವಾಗಿದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದಾವೆ. ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ. ಇದರ ಹಣ್ಣುಗಳನ್ನು ಸೇವನೆಯಿಂದ ಗಂಟಲಲ್ಲಿ ಇನ್ಫೆಕ್ಷನ್ ಆಗಿದ್ದರೆ, ಬಾಯಲ್ಲಿ ಹುಣ್ಣಾಗಿದ್ದರೆ ಇಮಿಡಿಯೇಟ್ ನಿವಾರಣೆ ಆಗುತ್ತದೆ. ಮತ್ತು ಮುಟ್ಟಿನ ಸಮಸ್ಯೆ ಇರುವವರು ಇದನ್ನು ನಿಯಮಿತವಾಗಿ ಉಪಯೋಗಿಸಿದರೆ ತುಂಬ ಒಳ್ಳೆಯದಾಗುತ್ತದೆ. ಮತ್ತು ಮೈಯಲ್ಲಿ ತುರಿಕೆ, ದದ್ದು ಆಗಿದ್ದರೆ ಇದರ ಸೊಪ್ಪನ್ನು ಬಿಸಿನೀರಲ್ಲಿ ಹಾಕಿ ಸ್ನಾನ ಮಾಡಿದರೆ ಮೈ ತುರಿಕೆ ಎಲ್ಲ ಶಮನವಾಗುತ್ತದೆ. ತುಂಬ ಆರೋಗ್ಯ ಬೆನಿಫಿಟ್ಸ್ ಇದೆ. ಇದು ಎಲ್ಲರೂ ಬೆಳೆಸ್ಬೋದು, ಪಾಟೆಲ್ಲ ಹಾಕಿ ಬೆಳೆಸ್ಬೋದು. ಸಾಮಾನ್ಯವಾಗಿ ಎಲ್ಲರ ತೋಟದಲ್ಲಿ ಸಿಗುತ್ತೆ. ಎಲ್ಲರ ಖಾಲಿ ಜಾಗದಲ್ಲಿ ಅದರ ಪಾಡಿಗೆ ಅದು ಓಡುತ್ತೆ, ಬೆಳೆಯುತ್ತದೆ. ತುಂಬ ಆರೋಗ್ಯವಾದ ಬೆನಿಫಿಟ್ಸ್ ಇರುತ್ತದೆ. ದಯವಿಟ್ಟು ಎಲ್ಲರೂ ಇದನ್ನು ಉಪಯೋಗಿಸಿ.